ಐಟಮ್ ಮುಟ್ತು ಅಂತ ಇನ್ನೊಂದು ಐಟಮ್ ಬಿದ್ದೋಗ್ತಿತ್ತು. ಬನ್ನಿ ಇವಾಗ ಅನ್ಬಾಕ್ಸ್ ಮಾಡೋಣ. ಥರ್ಮೋಕೋಲ್ ಯೂಸ್ ಮಾಡಿಲ್ಲ ಸೇಫ್ಟಿ ಪರ್ಪಸ್ಗೆ ಅಂತ. ಥರ ಹಾಕ್ಬಿಟ್ಟು ಹೋದ್ರೆ ಇದು ಹಲೋ, ವೆಲ್ಕಮ್ ಬ್ಯಾಕ್ ಟು ಇನ್ಕೇಶ್ ಯೂಟ್ಯೂಬ್ ಚಾನಲ್. ಆಲ್ರೆಡಿ ಇವತ್ತಿನ ವ್ಲಾಗ್ ಏನಂತ ತಮ್ಮನೇಲಿ ನೋಡಿರ್ತೀರ. ಸೊ ಇವತ್ತು ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಏನನ್ನ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ ಅಂತ ಅಂದರೆ, ಆಲ್ರೆಡಿ ನಾನು ಒಂದು ಪ್ರಾಡಕ್ಟ್ನ ಮೀಶೋಲಿ ಆರ್ಡರ್ ಮಾಡಿದ್ದೆ. ಏನಪ್ಪ ಅಂತ ಅಂದರೆ, ಡ್ರೆಸ್ಸಿಂಗ್ ಟೇಬಲ್ ಇರೋ ಹತ್ರ ಎಲ್ಲರೂ ಅರ್ಜೆಂಟಾಗಿ ಎಲ್ಲರೂ ಹೊರಗೆ ಹೋಗಬೇಕು ಅಂತ ಅಂದರೆ ಯೂಸ್ ಮಾಡೋಕ್ಕೆ ಎಲ್ಲ ಆಕ್ಸೆಸರೀಸ್, ಪುಟ್ಟ ಆಕ್ಸೆಸರೀಸು, ಇಲ್ಲ ಕಾರ್ಗೆ ಬೈಕ್ ಏನಾದರೂ ಸರಿ ಆ ಥರ ಎಲ್ಲ ವಸ್ತುಗಳನ್ನ ಇಡೋದಕ್ಕೆ ಅಂತ ಒಂದು ಸೆಕ್ಷನ್ ಅಂತ ಇರುತ್ತೆ. ಯಾರ್ಯಾರ ಹತ್ರ ಡ್ರೆಸ್ಸಿಂಗ್ ಟೇಬಲ್ ಇರೋದಿಲ್ಲ ಅವರಿಗೆಲ್ಲನೂ ಈ ಪುಟ್ಟ ಐಟಮ್ ಇಡೋದಕ್ಕೆ ಒಂದು ಸ್ವಲ್ಪ ತೊಂದರೆ ಆಗುತ್ತೆ. ಸೊ ಅದಕ್ಕೆ ಅಂತ ಸಪ್ರೇಟ್ ಸೆಕ್ಷನ್ ಮಾಡ್ಕೊಂಡಿದ್ರೆ ತೊಂದರೆ ಇಲ್ಲ. ನಮ್ಮನೇಲಿ ಆ ಥರ ಸಪ್ರೇಟ್ ಸೆಕ್ಷನ್ ಮಾಡಿಲ್ಲದೆ ಇರೋದಕ್ಕೆ ನಾನೇನು ಮಾಡಿದ್ದೆ ಅಂದರೆ, ಮಿರರ್ ಹತ್ರ ಒಂದು ಸ್ಲ್ಯಾಬ್ ಉಂಟು. ಆ ಸ್ಲ್ಯಾಬ್ ಮೇಲೆ ಒಂದು ಬಾಕ್ಸ್ ಇಟ್ಕೊಂಡು ಆ ಬಾಕ್ಸಲ್ಲಿ ಆರ್ಗನೈಸ್ ಮಾಡಿದ್ದೆ. ಅರಿಬರಿಲಿ ನಾನು ಒಂದು ಐಟಮ್ ಮುಟ್ತು ಅಂತ ಇನ್ನೊಂದು ಐಟಮ್ ಬಿದ್ದೋಗ್ತಿತ್ತು. ಸೊ ಇದು ತುಂಬ ಹಿಂಸೆ ಆಗ್ತಿತ್ತು. ಅದು ಚೆನ್ನಾಗೂ ಅನಿಸ್ತಿರಲಿಲ್ಲ. ಅನ್ಕ್ಲೀನ್ಡ್ ಅನ್ನೋ ಆ ಥರ ಫೀಲ್ ಆಗೋದು, ಮತ್ತು ಅದು ತುಂಬ ಮೆಸ್ಸಿ ಅಂತ ಅನಿಸೋದು. ಬಟ್ ಅದಕ್ಕೋಸ್ಕರ ಏನಾದರೂ ಸೆಕ್ಷನ್ ಇರುವಂಥ ಬಾಕ್ಸ್ನ ಹುಡುಕ್ಲೇಬೇಕು ಅಂತ ಹೇಳಿ ಸ್ಕ್ರಾಲ್ ಮಾಡುವಾಗ ನನಗೆ ಮೀಶೋದಲ್ಲಿ ಪ್ರಾಡಕ್ಟ್ ಸಿಕ್ತು. ಅದು ಸೆಕ್ಷನ್ಸ್ ಎಲ್ಲ ನೀಟಾಗಿ ಆರ್ಗನೈಸ್ ಮಾಡಿರುವಂಥ ಪ್ರಾಡಕ್ಟು. ಸೊ ಅದನ್ನು ಬುಕ್ ಮಾಡಿದ್ದೀನಿ. ಬನ್ನಿ ಇವಾಗ ಅನ್ಬಾಕ್ಸ್ ಮಾಡೋಣ. ಆ್ಯಕ್ಚುಲಿ ಇದು ಯಾವುದೇ ರೀತಿಯಾದಂಥ ಪ್ರಮೋಷನ್ ವಿಡಿಯೋ ಅಲ್ಲ. ಇದು ನನ್ನ ಸ್ವಇಚ್ಛೆಯಿಂದ ನನಗೆ ಇಷ್ಟ ಆಯಿತು ಅಂತ ಹೇಳಿ ಮಾಡಿದ್ದು. ನನಗೆ ಚೆನ್ನಾಗಿ ಅನ್ಸಲ್ಲ ಅಂದರೆ ಡೆಫಿನೆಟ್ಲಿ ವಾಪಸ್ ಕಳಿಸ್ತೀನಿ. ಬಾಕ್ಸ್ ಹೇಗೆ ನನ್ನ ಕೈಗೆ ಬಂದಿದೆ ಅಂತ ಅಂದರೆ, ಕಾರ್ಬೋ ಶೀಟ್ದು ಬಾಕ್ಸ್ ಬರುತ್ತಲ್ಲ, ಸೊ ಅದರಿಂದ ಪ್ಯಾಕ್ ಮಾಡಿದ್ದಾರೆ. ಒಳಗಡೆ ಯಾವುದೇ ರೀತಿಯಾದಂಥ ಥರ್ಮೋಕೋಲ್ ಯೂಸ್ ಮಾಡಿಲ್ಲ ಸೇಫ್ಟಿ ಪರ್ಪಸ್ಗೆ ಅಂತ. ಒಳಗಡೆ ಪ್ರಾಡಕ್ಟು ಏನು ಸೈಜ್ ಇದೆ ಸೇಮ್ ಸೈಜ್ದು ಬಾಕ್ಸಲ್ಲಿ ಹಾಕಿ ಕಳಿಸಿದ್ದಾರೆ ಅಷ್ಟೇ. ಡೆಲಿವರಿ ಮಾಡೋರು ಕೇರ್ಫುಲ್ಲಾಗಿ ಮಾಡಿದ್ರೆ ಓಕೆ, ಸೊ ತೊಂದರೆ ಇಲ್ಲ. ಪೂರ್ತಿ ಸೆಕ್ಷನ್ನು ನೈಸ್. ಈ ಕವರ್ ಹಾಕಿದ್ದಾರಲ್ಲ ಅದೆಲ್ಲ ತೆಗೆಯೋಣ, ಹೇಗೆ ಕಾಣುತ್ತೆ ನೋಡೋಣ. ಆ್ಯಕ್ಚುಲಿ ಇದರಲ್ಲಿ 2 ವಾರ್ಡ್ರೋಬ್ಸ್ ಇದೆ. ಸೊ ವಾರ್ಡ್ರೋಬಲ್ಲೆಲ್ಲ ಚಿಕ್ಕ ಐಟಮ್ಸ್ಗಳೆಲ್ಲ ಚೆನ್ನಾಗಿರುತ್ತೆ ಇಡೋದಕ್ಕೆ, ಮತ್ತು ಕಾಣಿಸೋದಿಲ್ಲ. ಸೊ ಆರಾಮಾಗಿ ಈಸಿಯಾಗಿ ತೆಗೆದ್ಬಿಟ್ಟು ಯೂಸ್ ಮಾಡ್ಬೋದು ಅಂತ ಹೇಳಿಬಿಟ್ಟು ಇದನ್ನು ಆರ್ಡರ್ ಮಾಡಿದೆ. ನೋಡಬೇಕು ಈಗ ಹೇಗೆ ಆರ್ಗನೈಸ್ ಮಾಡಿದಾಗೆಲ್ಲ ಹೇಗೆ ಕಾಣುತ್ತೆ ಅಂತ. ಥರ ಅನಿಸ್ತಿಲ್ಲ, ಬಟ್ ಚೆನ್ನಾಗಿದೆ. ಇದೇನೋ ಕರೆ ಇದೆ. ನಾನು ಅದನ್ನು ಹೋಗುತ್ತೆ ಹೋಗುತ್ತೆ. ಲೆವೆಲಿಗೆ ಹೋಗಿದೆ. ಓಕೆ, ಇವಾಗ ಇದು ಬಂದ್ಬಿಟ್ಟು ನೋಡಿ, ಡ್ರಾಯರ್ ಇದೆ. ಡ್ರಾಯರ್ ಇದೆ, ಒಂದು ಡ್ರಾಯರ್, 2 ಡ್ರಾಯರ್, 2 ಡ್ರಾಯರ್ಸ್ ಇದೆ. ಓಕೆನಾ? ಡ್ರಾಯರ್ಸು. ಮತ್ತು ಎಲ್ಲಿ ಬಂತು ಅಂತಂದರೆ ಚಿಕ್ಕದೀಗ ಕ್ಲಿಪ್ಪು, ಏರ್ ಕ್ಲಿಪ್ ಆಗಲಿ, ಸೇಫ್ಟಿ ಪಿನ್ನು, ಈ ಥರ ಚಿಕ್ಕದಲ್ಲಿ ಇಟ್ಕೋಬೋದು. ಸ್ಟಿಕ್ಕರ್ಸು ಆ ಥರ. ಇನ್ನು ಇದೊಂದು ರೀತಿ ಒಂದು ಸೆಕ್ಷನ್ ಇಷ್ಟು. ಇದು ಬಂದು ಅದೇ ಆಯಲ್ಲು, ಚಿಕ್ಕ ಬಾಟಲ್ಸ್, ಏನೋ ಜಂಡು ಬಾಂಬ್ ಯೂಸ್ ಮಾಡ್ಬೋದು. ಒಂದು ನೆಕ್ಸ್ಟ್ ಈ ಸೆಕ್ಷನಿಗೆ ಬಂತು ಅಂತ ಅಂದರೆ ಮಾಯ್ಶ್ಚರೈಸರ್ ಇಡ್ಬೋದು ಇಲ್ಲಿ. ಓಕೆ, ಇದ್ರ ಮೇಲೂ ಏನಾದ್ರೂ ಸೇಫ್ಟಿ ಪಿನ್ನು, ಅರ್ಜೆಂಟ್ ಹೊರಡ್ತಾ ಇದ್ದೀವಿ, ಎಣ್ಣೆ ಬೊಟ್ಟು ಸೇಫ್ಟಿ ಪಿನ್ ಹಾಕ್ಬಿಟ್ಟು ಹೋದರೆ ಇದು ಹಿಂಗೆ ಬಂದ್ಬಿಡುತ್ತೆ. ಯೂಸಾಗಿದೆ. ಬನ್ನಿ ಇವಾಗ ಆರ್ಗನೈಸ್ ಮಾಡೋಣ. ನೋಡೋಕ್ಕೆ ಚೆನ್ನಾಗಿ ಅನಿಸ್ತಿಲ್ಲ, ಇವಾಗಂತೂ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ. ಎಷ್ಟು ನೀಟಾಗಿ ಆರ್ಗನೈಸ್ ಆಯಿತು. ಖುಷಿ ಆಯಿತು ನನಗೆ, ಚೆನ್ನಾಗಿ ಅನಿಸ್ತು. ಒಳ್ಳೆ ಡಿಸಿಷನ್. ಕಮ್ಮಿ ದುಡ್ಡಿಗೆ ನೀಟಾಗಿ ಆರ್ಗನೈಸ್ ಮಾಡುವಂಥ ಒಂದು ಪ್ರಾಡಕ್ಟ್ ಸಿಕ್ಕಿದೆ ನನಗೆ. ನಿಮಗೂ ಯಾರಿಗಾರು ಇಷ್ಟ ಆಗಿತ್ತು ಅಂತಂದರೆ ಬೇಕಾದರೆ ಲಿಂಕ್ ಕೇಳಿ ನಾನು ಕಳಿಸ್ಕೊಡ್ತೀನಿ. ಅವ್ರು ನೀವೇ ಈ ಇಮೇಜ್ನ ತೊಗೊಂಡು ಸರ್ಚ್ ಮಾಡ್ತು ಅಂತಂದರೆ ನಿಮಗೆ ಮೀಶೋಲ್ಲಿ ಸಿಗುತ್ತೆ. ಅಮೌಂಟಿಗೆ ತುಂಬ ವರ್ತ್ ಇದೆ, ಮತ್ತು ತುಂಬ ಯೂಸ್ಫುಲ್ ಇದೆ ಅಂತ ಹೇಳಿ ಅನಿಸಿನೇ ನಾನು ನಿಮಗೆ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಯಾರ್ಯಾರಿಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಇದೆ ಅವ್ರಿಗೆ ಶೇರ್ ಮಾಡಿ.
ಸ್ಟಿಲ್ ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಆಗಿ. ಹೀಗೆ ಸಬ್ಸ್ಕ್ರೈಬ್ ಆಯಿತು ಅಂತಂದರೆ ಇನ್ನೂ ಜಾಸ್ತಿ ಏನಾದ್ರು ಯೂಸ್ಫುಲ್ ಆಗಿರೋಂಥ ಪ್ರಾಡಕ್ಟ್ ಅನ್ಬಾಕ್ಸ್ ಅಥವಾ ಏನೋ ಡಿಫ್ರೆಂಟ್ ಕೈಂಡ್ ಆಫ್ ವೀಡಿಯೋಸ್ಗಳನ್ನ ಮಾಡ್ತೀನಿ. ನಿಮ್ಗೇನಾದರೂ ಫೀಡ್ಬ್ಯಾಕ್ ಆರ್ ಸಜೆಷನ್ಸ್ ಇಲ್ಲ ಅಂತಂದರೆ ಯಾರು ಇಂಥ ಪ್ರಾಡಕ್ಟ್ನ ನೀವು ಅನ್ಬಾಕ್ಸ್ ಮಾಡಿ ತೋರಿಸಿ ನೋಡೋಣ ಹೇಗಿರುತ್ತೆ ಅಂತ ಸಮಥಿಂಗ್ ಈ ಥರ ಒಂದು ಎಕ್ಸಾಂಪಲ್ ಕೊಟ್ಟಿದ್ದು. ಈ ಥರ ಸಮ್ ಸಜೆಷನ್ಸ್ ಏನಾದರೂ ಇತ್ತು, ಇಲ್ಲ ಅಂತಂದರೆ ಎಕ್ಸ್ಪೆಕ್ಟೇಷನ್ ಇತ್ತು, ಆ ಥರ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಫ್ ಐ ಪಾಸಿಬಲ್ ನನಗಾದರೆ ಖಂಡಿತ ಅದನ್ನು ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಅಂಟಿಲ್ ಸ್ಟೇ ಟ್ಯೂನ್, ಸಿ ಯು ಆಲ್.